ತಂಗಿ ಸಿದ್ಧ ಬಂಧನ ನೋಡ ನೋಡ ಜಗತ್ತ ಪಾವನ ಮಾಡುವಂತ ಸಿದ್ಧ ಬಂಧನ ನೋಡ ನೋಡ ಜಗತ್ತ ಪಾವನ ಮಾಡುವಂತ ಸಿದ್ಧ ಬಂಧನ ನೋಡ ನೋಡ ಜಗತ್ತ ಪಾವನ ಮಾಡುವಂತ ಕೌದೇಶ ಬಂಧನ ನೋಡ ನೋಡ ಜಗತ್ತ ಪಾವನ ಮಾಡುವಂತ ಕೌದೇಶ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ನೋಡ ಶಿವನೇ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ನೋಡ ಶಿವನೇ ಬಂಧನ ನೋಡ ನೋಡ ಇಲ್ಲೇ ಕುಂತನ ನೋಡ ನೋಡ ಅಲಿಲಿದ್ದಾನ ನೋಡ ನೋಡ ಇಲ್ಲೇ ಕುಂತಾನ ನೋಡ ನೋಡ ಅಲ್ಲಿ ಇದ್ದಾನ ನೋಡ ನೋಡ ಮೇಲೆಯೂ ಇದ್ದಾನ ನೋಡ ನೋಡ ಕೆಳಗೆ ಇದ್ದನ ನೋಡ ನೋಡ ಇದ್ದಾನ ನೋಡ ನೋಡ ಕೌಲಿ ಇದ್ದಾನ ನೋಡ ನೋಡ ಎಡಕ್ಕ ಕುಂತನ ನೋಡ ನೋಡ ಬಲಕ್ಕ ಕುಂತನ ನೋಡ ನೋಡ ಬಲಕ್ಕೆ ಕುಂತಾನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಬಂಧನ ನೋಡ ನೋಡ ಸಾಧು ಸಂತರ ಆಟ ನೋಡ ಮಲ್ಲಿ ಹೂವಿನ ತೋಟ ನೋಡ ಸಾಧು ಸಂತರ ಆಟ ನೋಡ ಮಲ್ಲಿಗೆ ಹೂವಿನ ಆಟ ನೋಡ ಸಾಧು ಸಂತರ ಆಟ ನೋಡ ಮಲ್ಲಿ ಹೂವಿನ ತೋಟ ನೋಡ ಸಾಧು ಸಂತರ ಆಟ ನೋಡ ಮಲ್ಲಿಗೆ ಹೂವಿನ ತೋಟ ನೋಡ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ ಕೌದೇಶ್ವರ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ ಕೌದೇಶ್ವರ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದೆ ಉದ್ಧಾರಾದೆವು ನಿಮ್ಮಿಂದೆ ಗುರು ಧನ್ಯರಾದೆವು ನಿಮ್ಮಿಂದೆ ಉದ್ಧಾರಾದೆವು ನಿಮ್ಮಿಂದೆ ಗುರು ಧನ್ಯರಾದೆವು ನಿಮ್ಮಿಂದೆ ನೀವೀ ಲೋಕಕ್ಕೆ ಬಂದಿಂದೆ ನೀವೀ ಲೋಕಕ್ಕೆ ಬಂದಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ನೀವೀ ಲೋಕಕ್ಕೆ ಬಂದಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ನೀವೀ ಲೋಕಕ್ಕೆ ಬಂದಿಂದೆ ನಿಮ್ಮಯ ಶಾಸ್ತ್ರವ ಕೇಳಿಂದೆ ಜಿಗಜವಣಿ ಎಂಬುದು ಕೈಲಾಸ ಕೌದೇಶ್ವರ ಪರಮೇಶ ಜಿಗಿಜೇರಿ ಎಂಬುದು ಕೈಲಾಸ ಕೌದೇಶಂ ಪರಮೇಶ ಗದಗ ಎಂಬುದು ಕೈಲಾಸ ಶಿವಾನಂದ ಪರಮೇಶ ಗದಗ ಎಂಬುದು ಕೈಲಾಸ ಶಿವಾನಂದೆಂಬುದು ಪರಮೇಶ ಹುಬ್ಬಳ್ಳಿ ಎಂಬುದು ಗೋಕರ್ಣ ಕೌದೇಶ್ವರ 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 ರೊಟ್ಟಿ ತಿಂದವರಾಗ್ಯರು ಗಟ್ಟಿ ಕೌದೇಶ್ವರ ರೊಟ್ಟಿ ತಿಂದವರಾಗ್ಯರು ಗಟ್ಟಿ ಕೌದೇಶ್ವರ ರೊಟ್ಟಿ ತಿಂದವರಾಗ್ಯರು ಗಟ್ಟಿ ಕೌದೇಶ್ವರ ರೊಟ್ಟಿ ತಿಂದವರಾಗ್ಯರು ಗಟ್ಟಿ ಕೌದೇಶ್ವರ ಸಾರ ತಿಂದವರಾಗ್ಯರು ಪಾರ ಕೌದೇಶ್ವರ ಸಾರ ತಿಂದವರಾಗ್ಯರು ಪಾರ ಕೌದೇಶ್ವರ ರೊಟ್ಟಿ ತಿಳದವರಾಗ್ಯರು ಕೊಟ್ಟಿ ಕೌದೇಶ್ವರ ರೊಟ್ಟಿ ತಿಳದವರಾಗ್ಯರು ಕೊಟ್ಟಿ ಕೌದೇಶ್ವರ ಸಾರ ತಿಳದವರಾಗ್ಯರು ಘೋರ ಕೌದೇಶ್ವರ ಸಾರ ತಿಳಿದವರಾಗ್ಯರು ಘೋರ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ತಂಗಿ ಕೌದೇಶ ಬಂಧನ ನೋಡ ನೋಡ ಸಿದ್ಧ ಬಂಧನ ನೋಡ ತಂಗಿ ಕೌದೇಶ ಬಂಧನ ನೋಡ ನೋಡ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಂದು 10 ನಿಮಿಷಗಳ ಕಾಲ ಗುರುಗಳು ತಮ್ಮ ಪ್ರವಚನವನ್ನು ನೀಡ್ತಾರೆ
ಬೇಕು ನಂಗೆ ಅದು ಸ್ವಾಮಿ ಹೇಳ್ರಿ ಕೇರ್ಲಿ ಬಂದೈತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೀತಾಂಬರೇಶ್ವರ ಶ್ರೀ ಗುರು ಮಲ್ಲಿಕಾರ್ಜುನಪ್ಪ ಪಾದಕ್ಕೆ ಅರಿವಿನದು ಜ್ಞಾನಯೋಗಿ ದೇವಯೋಗಿ ಜಗತ್ತಿಗೆ ಯೋಗಿ ಅಧ್ಯಾತ್ಮಕ ಜ್ಞಾನವನ್ನು ದೀಪವನ್ನು ಸತ್ಯದಂತ ಸಿದ್ದೇಶ್ವರ ಭಕ್ತಗಳ ಪಾದಕ್ಕೆ ಅರಿವಿನದು ಯಾವ ರಾಜ್ಯದಲ್ಲಿರತಕ್ಕಂಥ ಊರಿನ ಚಿದಾನಂದ ಅವಧೂತರ ಅತ್ಯಂತ ಹೆಚ್ಚಿಗೆ ಉದೇಶ್ವರ ಅವಧೂತ ಯೋಗಿ ಪವಾಡ ಪುರುಷ ದೇವರಿಗೆ ನನ್ನ ಶ್ರೀ ಸಾಷ್ಟಾಂಗಗಳ ನಮಸ್ಕಾರವನ್ನು ಕಲಿಸಿ ಗುರುವಂದರಾದಂಥ ವೀರೇಶ್ವರ ದೇವರಿಗೆ ಶರಣೆಂದು ತಮ್ಮೆಲ್ಲರಿಗೆ ಶರಣವು ಶರಣ. ದೇವರ ಭಗವಂತ ಎಲ್ಲಿದ್ದಾನ? ಎಲ್ಲಿಯೂ ಇಲ್ಲ ಅಂತನೂ ಇಲ್ಲ, ಎಲ್ಲಿ ಅದಾನ ಅಂತನೂ ಇಲ್ಲ. ಹೌದು, ನಾನು ನೋಡು ಸ್ವಲ್ಪ ಕೇಳ್ತಿರ್ತೀನಿ, ಕೇಳಬೇಕು ಒಂದೆರಡು ಪ್ರವಚನ ಹೇಳ್ದಾಗ ಆಗ್ತದೆ ನಿಮ್ಗೆ. ಅದಕ್ಕೆ ಜೀವನದಲ್ಲಿ ಭಗವಂತ ಏನು ಹೇಳ್ತಾನೆ, ಎಲ್ಲಿ ಸತ್ಯ ಐತಿ ಅಲ್ಲಿ ದೇವರ, ಎಲ್ಲಿ ಅಸತ್ಯ ಐತಿ ಅಲ್ಲಿ ದೇವರಿಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಬಸವಣ್ಣ ಒಂದೇ ಮಾತನ್ನ ಹೇಳ್ತಾರೆ, ಭಗವಂತನೇ ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಮನಸ್ಸು ತುಂಬಿದ ಬಳಿಕ ನೆನೆಯಲಿಲ್ಲ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಶರಣು ಶರಣ. ಕೈಗಳು ಯಾಕೆ ಕೊಟ್ಟಲ್ಲ ಭಗವಂತ? ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಕೊಟ್ಟಲ್ಲ. ಕಣ್ಣುಗಳು ಯಾಕೆ ಕೊಟ್ಟಲ್ಲ? ಒಳ್ಳೆಯದನ್ನು ನೋಡ್ಲಿಕ್ಕೆ ಕೊಟ್ಟಲ್ಲ. ಮನಸ್ಸನ್ನು ಯಾಕೆ ಕೊಟ್ಟಲ್ಲ? ಒಳ್ಳೆಯದನ್ನು ನೆನೆಸ್ಲಿಕ್ಕೆ ಕೊಟ್ಟಲ್ಲ, ಒಳ್ಳೆಯದು ಮಾಡ್ಲಿಕ್ಕೆ ಕೊಟ್ಟಲ್ಲ. ಬಾಯಿ ಯಾಕೆ ಕೊಟ್ಟಲ್ಲ? ಒಳ್ಳೆಯದುಗಳನ್ನು ಮಾತಾಡ್ಲಿಕ್ಕೆ ಕೊಟ್ಟಲ್ಲ. ಹೌದು, ಶರಣರು ಹೇಳಿದ್ರು, ಭಗವಂತನೇ ಕೈಯಾಗ ಲಿಂಗ ಹಿಡಿದು ಪೂಜೆ ಮಾಡು, ಮನಸ್ಸು ಕೊಟ್ಟು ಗುರು ಕೊಟ್ಟಂತ ಮಹಾ ಪಂಚಾಕ್ಷರ ಮಂತ್ರವನ್ನು ನೆನೆ ಕಣ್ಣಿನಿಂದ ಲಿಂಗವನ್ನು ನೋಡ್ತಾ 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 ದೃಷ್ಟಿ ಏಕಾದೃಷ್ಟಿ ಬೆಳೆಸ್ಕೊ. ಮನಸ್ಸಿನಾಗಿರ್ತಕ್ಕಂಥ ಓಂಕಾರ ಶಬ್ದವನ್ನು ದಿನಾಲು ನೀನು ನೆನೆಸ್ಕೊಂತಿರೋ, ತನುವನ್ನ ಧನದಿಂದ ನಿನಗೆ ಶುದ್ಧ ಆಗ್ತದೆ. ಅದಕ್ಕೆ ನೀವು ಮಾಡಿದಂಥ 84 ಲಕ್ಷ ಜೀವಿಗಳಿರ್ತಕ್ಕಂಥ ಹುಟ್ಟಿ ಬಂದಿಯಲ್ಲ, ಕೊನೆ ಜನ್ಮ ಮಾನವ ಜನ್ಮ ಐತಿ, ನಿನಗಿದು ತಿಳಿದಿಲ್ಲ, ತಿಳ್ಕೊಂಡ್ರೆ ಮುಕ್ತನಾಗಪ್ಪ. ನೀವು ಯಾಕೆ ಬಳಸ್ತೀವ್ರ ಕೈಗಳಲ್ಲ? ಕೈಗಳನ್ನ ಯಾಕೆ ಬಳಸ್ತೀವಿ? ಸ್ವಲ್ಪ ಬಳಸಬೇಕು, ದಾನ ಧರ್ಮಗಳಿಗೆ ಬಳಸಬೇಕು. ಹೌದಲ್ರಿ? ನಾವು ಕೈಗಳು ಏನ್ ಮಾಡ್ತೀವಿ? ಕುರಿ ಪಾನ ಕಡೆ ಬಳಸ್ತೀವಿ. ಅದು ಯಾಕ ಅವ್ರಿಗೆ ಹೇಳುವಂತ ಸಂಸ್ಕಾರವಂತ ಹೇಳುವಂತಕ್ಕಂಥ ಗುರುಗಳಿಗೆ ನೋಡಪ್ಪ,
ಅದು ತಿನ್ನಬಾರದು. ಒಂದು ಜೀವಿಯನ್ನು ಹತ್ಯೆ ಮಾಡಬಾರದು. ಹೌದಲ್ಲ? ಆ ಜೀವಿ ಹತ್ಯೆ ಮಾಡಿದ್ರೆ ಯಾವ ಜೀವಿಯನ್ನು ನಾವು ಹತ್ಯೆ ಮಾಡಿವಲ್ಲ ಅದೇ ನಮಗೊಂದು ದಿನ ಬರ್ತದೆ. ಅದಕ್ಕೆ ನಾವು ಹಂಗೆ ಮಾಡಬಾರ್ದು. ಸತ್ಯ ಎಲ್ಲಿ ಐತಿ, ಸತ್ಯವನ್ನು ಎಲ್ಲಿ ತಿಳಿಸ್ಕೊಡ್ತಾರೋ ಅಲ್ಲಿ ನಾವು ಹೋಗಬೇಕು. ನಮಗೆ ಹೆಂಗೆ ಹಸು ಆಗ್ತಾವ ಹಂಗೆ ನಾವು ಪ್ರಸಾದ ಮಾಡ್ತೀವಿ. ಹೌದಲ್ರಿ? ಅದಕ್ಕೆ ಸತ್ಯವನ್ನು ತಿಳ್ಕೋಬೇಕಾಗಿತ್ತಂದ್ರೆ ಇಂಥ ಮಹಾತ್ಮರು ಮಾಡಿದಂಥ ಆಶ್ರಮಗಳಿಗೆ ಮಠಗಳಿಗೆ ಬರಬೇಕು. ಆಸಕ್ತಿ ಬೇಕು. ಆಸಕ್ತಿ ಇದ್ರೆ ಮಾತ್ರ ನಾವು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಯಾರಿಗಿರ್ತೈತಿ ಅವರೆಲ್ಲರೂ ಆಧ್ಯಾತ್ಮಿಕ ಜೀವಿಗಳೇ. ಸಾವಿರಾರು ಡಗ ಹೊಡೆದ್ರೆ ಮಾಡಿದ್ರೆ ಅವ್ರು ಬರುವುದಿಲ್ಲ. ಎಷ್ಟು ಮಂದಿ ಬರಬೇಕು ಅಷ್ಟೇ ಮಂದಿ ಬರ್ತಾರ. ಇಂಥಲ್ಲಿ ಒಂದು ಕಾರ್ಯಕ್ರಮ ನಡೆದಾಗ ನಾವು ಹೋಗಬೇಕು ಅನ್ನುವಂಥ ಹಂಬಲ್ ಇರಬೇಕು. ಅವರಿಗೆ ಬಂದು ಕುಂತ್ರೆ ಸಾಕು, ಅವ್ರಿಗೆ ಒಂದಿಷ್ಟು ರುಚಿ ಗೊತ್ತಾಗ್ತದೆ. ಸತ್ಯದ ರುಚಿ. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು. ಒಂದು ಊರಾಗ ಮಠಕ್ಕೆ ಹೋಗ್ಲಾರಂತ ವ್ಯಕ್ತಿ, ಅವ ಯಾವಾಗಲೂ ತನ್ನ ಕೆಲಸ ಆಯ್ತು ಆಯ್ತು. ಅದ್ರ ಮನೆಗೆ ಇರ್ತಕ್ಕಂಥ ಒಂದು ಅಜ್ಜಿ ಆಕೆ ಮೊದಲಿಂದ ಪ್ರವಚನ ಪುರಾಣ ಸಾಧು ಸಂತರು ಎಲ್ಲರೂ ಕಾಣಿದ್ರಂದ್ರೆ ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರಿಗೊಂದಿಷ್ಟು ಏನಾರು ಒಂದು ರೊಟ್ಟಿ ಅಥವಾ ಏನಾರು ದಾನ ಧರ್ಮ ಮಾಡ್ತಕ್ಕಂಥ ಸಂಸ್ಕಾರ ಅಜ್ಜಿಗಿತ್ತು. ಮನೆಯಾಗ ಸೊಸೆನೂ ಇದ್ದಳು. ಆಗ ಮನೆಯ ಮಗ ಏನಿರ್ತಲ್ಲ ಅವನಿಗೆ ಹೊಟ್ಟೆ ಇದಿರೋದಿಲ್ಲ. ಸ್ವಲ್ಪ ದುಡಿಯೋದು, ಸಂಜೆಗೆ ಒಂದಿಷ್ಟು ಕೆಮ್ಮಿನ ಔಷಧ ಹಾಕೋದು ಅಂತ ವ್ಯಕ್ತಿ ಇದ್ದ. ಏನ್ತಿ ಮತ್ತು ತಾಯಿಯನ್ನು ಬದಲು ಮಾಡಬೇಕಂತಕ್ಕಂಥ ಭಾಳ ವಿಚಾರ ಇತ್ತು. ಆದರೆ ಗಡಿಗೆ ಅಂದ ನೀವು ಬರುವ ಜನ ಸ್ವಾಮಿಗಳೇನು ಅವ್ರೇನು ಹೇಳೋರು, ಅವ್ರಿಗೇನು ಗೊತ್ತದ. ಅವ್ರಿಗೆ ಬರೀ ಒಂದಿಟ್ಟು ತೊಗೊಂಡು ನೋಡತ್ತ ಗೊತ್ತಾಗ್ತದೆ ಮಜಾ ಅಂದರು. ಅದಕ್ಕೆ ಹೆಂಗೆ ಮಾಡ್ಬೇಕು ಅವ್ನು ಬಿಡಿಸ್ಬೇಕು ಅಂದಾಗ ಕಡೆಗೆ ಅವ್ನು ಏನು ಮಾಡಿದ, ಇಲ್ಲ ನಾನು ಬಿಡ್ತೀನಿ, ನನಗೆ ದಿನ ಒಂದಿಟ್ಟು 10 ರೂಪಾಯಿ ಕೊಡಬೇಕು ಅಂದ. ಹೌದಾ ಆಯ್ಗೆ ಅಜ್ಜಿಗೆ, ಯಾಕಂದ್ರೆ ದಿನ ಚಟ ಇತ್ತು. ಅದಕ್ಕೆ ಏನು ಮಾಡ್ಬೇಕಾಯ್ತು, ಕೊಡ್ತೇನೆ ನಮ್ಗೆ ಇಷ್ಟ ಆಯ್ನ ಹೇಳಿದ್ರು, ಹೋಗಿ ನೀ ಬರೀ ಮಠಕ್ಕೆ ಹೋಗಿ ಬಾ ಅಂದ. ಒಂದು ವಾರ ಬಂದ. ಅಲ್ಲಿ ಏನಿತ್ತು ಮಠದಾಗ ಅಂದ್ರೆ ಎಲ್ಲರೂ ಸೇವೆ ಮಾಡ್ತಿದ್ರು. ನೋಡ್ತಿದ್ದ ಒಂದು ಸ್ವಲ್ಪ ಒಂದು ಸೇವೆ ಮಾಡಿದ್ರೆ ಏನು ಸಿಗ್ತದೆ. ನಾನು ಮನ್ಯಾಗ ಮಾಡೀನಿ, ಛತ್ತನ ಹೊಲ್ದಾಗ ಮಾಡ್ತೀನಿ, ಮನ್ಯಾಗ ಹೊಲ್ದಾಗ ಮಾಡ್ತೀನಿ. ಇಲ್ಲಿ ಏನು ಸಿಗ್ತದಂತಕ್ಕಂಥ ಕುತೂಹಲ ಆಯ್ತು ನಾನು. ಆವಾಗ ಅವ ಏನು ಮಾಡಿದ, ನಿಜವಾಗಿ ಇನ್ನೊಂದು ವಾರ ಕೇಳಬೇಕಂತ ಬರೀ ಬರ್ತಿದ್ದ ಕೇಳ್ತಿದ್ದ. ಒಂದು 4 ಮಂದಿ ಸ್ವಾಮೀಜಿಯವರು ಸಹಜವಾಗಿದ್ರು. ಅವನು ಕರೆದು ರಮೇಶ್ ಮಾಡಿ ಅವನಿಗೆ ಏನಾರ ಹಣ್ಣ ಹಂಪಲ ಕೊಟ್ಟರು. ತಿನ್ನಪ್ಪ ಅಂತೆಲ್ಲ ಹೆಸರೆಲ್ಲ ಕೇಳಿದ್ರು. ನೀನು ನಮ್ಮ ಗುಡಿ ಒಂದು 8 ದಿನ ಇರ್ತೀಯನು, ಮತ್ತೆ ಯಾರ ಪ್ರಪಂಚ ಐತಿ ಹ್ಯಾಂಗೆ ಇರ್ತೀವಿ, ನಮ್ಮ ಹುಡುಗರು ಅದಾವ, ನಮ್ಮ ಅವ್ವ ಅದಾವ, ನಮ್ಮ ಮನೆಯವ್ರು ಅದಾವ, ಅದೆಲ್ಲ ಇರಲಿಪ್ಪ, ಅದೆಲ್ಲ ಇರಲಿ. ನೀವೊಂದು 8 ದಿನ ಇಲ್ಲೇ ಮಾಡೋದಾಗ ಒಂದು 10 ಎಕರೆ ಹೊಲ ಐತ್ರಿ, ದ್ರಾಕ್ಷಿ ಭಾಳ ಐತ್ರಿ ಅಂತಂದ. ಆಯ್ತು ಒಂದು ಇಟ್ಟ ಏನಪ್ಪ ಆಯ್ತು ಇರ್ತಾರೆ. ನಮ್ಮ ದಿನ ನಮ್ಮ ಅವ್ವ ದಿನ 10 ರೂಪಾಯಿ ಕೊಡ್ತೇನೆ ಅಂದವಳ. 10 ರೂಪಾಯಿ ಆಯ್ ಕೊಡ್ದಲ್ಲ, ದಿನ 50 ರೂಪಾಯಿ ಕೊಡ್ತೇನೆ ನೀರು ಅಂತಂದ. ಸ್ವಾಮಿಗಳು ಮಠದಾಗ ಒಂದಿಷ್ಟು ಪ್ರವಚನ ಇರುತ್ತೆ. ಆಯ್ತು ತಾವು ಸಮಯ ಮಠದಾಗ ಹೋದ ಸೇವೆ ಹೇಳ್ತಿದ್ರು ಸ್ವಾಮಿಗಳು. ಅವ್ರು ಸ್ವಾಮಿಗಳು ಕೊನೆ ಕಸ ಹೊಡೆದು ಮಾಡಿ ಮಾಡಿ ಬದಲ ಮಾಡಿ 1 ತಿಂಗಳು ಸರಿ ಬಿಟ್ಟ ಮೇಲೆ ಅವಾಗ ಅವ್ರ ಮನೆಯವ್ರು ಬಂದು ಹೇಳಿದ್ರು, ಸ್ವಾಮಿಗಳಿಗೆ ನಿಮ್ಮ 1 ತಿಂಗಳು ಆಯ್ತು ಇಟ್ಕೊಂಡ್ರಿ, ಅವ ಇನ್ನೂ ಇಲ್ಲೇ ಅಲ್ಲ, ಇನ್ನು ಮನ್ಯಾಗ ಹೆಂಗೆ ಕೆಲಸ ಹೆಂಗೆ ನಮ್ಗೆ ಹೆಂಗೆ ಅವ್ನು ಬಂದಾಗ ಎಲ್ಲಿ ಸ್ವಲ್ಪ ಅಂದರು. ಯಾಕೆ ಅವ್ನು ಯಾರೋ ಬಿಡ್ತಾಗಲ್ಲ. ಅವ್ನು ಎಲ್ಲಿಗೆ ಬಂದ ಪರಿಸ್ಥಿತಿ ಅಂದರೆ ಇಷ್ಟೆಲ್ಲ ನೋಡಿದ ಸೇವೆ ಮಾಡಿದ, ನನಗೆ ದೇವ್ರು ಒಳ್ಳೇದು ಮಾಡ್ತಾನಪ್ಪ, ನಿನಗೆ ಸ್ವಾಮಿ ದೇಶದ ಅವನು ಬಂದು ಗುರುಹೋದ ಒಳಗೆ ಕೊಟ್ಟರು, ಒಳಗೆ ರುದ್ರಾಕ್ಷಿ ಒಳಗೆ ಕೊಟ್ಟರು. ದಿನಾಲು ನೀನು ಏನು ಮಾಡಪ್ಪ ಮನೆಯಲ್ಲಿ ಕೆಲಸ ಮಾಡ್ಕೊಂತೀರು, ನೀನು ಒಳ್ಳೇದಾಗ್ತಂತ ಹೇಳಿ ಅವನಿಗೆ ಕಳಿಸ್ಕೊಟ್ರು. ಮನೆಗೆ ಕಳಿಸ್ಕೊಟ್ಟ ಮೇಲೆ ಅವನಿಗೆ 1 ತಿಂಗಳಾಗ ಹೆಂಗೆ ಬದಲಾದಂದ್ರೆ
ಮನ್ಯಾಗ ಕೂತ್ರೆ ಅದು ಸ್ವಾಮಿಗಳು ಎಲ್ಲ ಬರೋದು. ಹೊಲ್ದಾಗ ಕೆಲಸ ಮಾಡಿದ್ರೆ ಸ್ವಾಮಿಗಳು, ಯಾರ ಮನೆಗೆ ಕೆಲಸಕ್ಕೆ ಹೋದ್ರೆ ಸ್ವಾಮಿಗಳು ಹೇಳ್ಬೋದು. ಒಂದು ತಿಂಗಳು ಏನು ಚಟ ಇಲ್ಲಾಗಿತ್ತು, ಜನ ಎಲ್ಲ ಭಾರಿ ಭಾರಿ ಆದಪ್ಪ ಒಂದು ತಿಂಗಳು ಅಂದ್ರೆ ಒಂದಿನ ಬಂತು ಅವನ ವಿಚಾರ. ಅಪ್ಪಗಳು ಏನು ಹೇಳ್ಯಾರ ಸ್ವಾಮಿಗಳು, ತುಡುಗು ಮಾಡಬಾರ್ದು, ಕುಡಿಬಾರ್ದು ಎಲ್ಲವನ್ನ ಹೇಳ್ಯಾರ. ಏನೋ ಮಾಡೇನೆಲ್ಲ ದಿಕ್ಕಿನ ತಪ್ಪಾಗಿರೋದು ಅಪ್ಪಗಳು ಭಾಳ ಮುಟ್ಟಿಲ್ಲ. ಧನ್ಯವಾದ. ಹುಡುಗರು ದೊಡ್ಡ ಆದ್ರು ಮತ್ತೆ ಬಂದಿಲ್ಲ ಕಾಕ ಚರ್ಮನ್ ಕಾಕ ಅವ್ರಂಗೆ ಅವರು ಹೇಗಿದ್ರು ಏನಂದ್ರು ಮನೆ ಬಂದಿನ ಮನ್ಯಾಗ ಕೂತೇಳು ಮಾಡೋದಿ ಸೋಲ ಮಠಕ್ಕ ಸಾಯಂಕಾಲ ಪ್ರವಚನಕ್ಕಂದ್ರು ಅದಕ್ಕೆ ಮಕ್ಕಳು ಅಂದರು ಮತ್ತೆ ಯಾವ ಸುಮ್ಮನೆ ಆಯ್ದು ಬರೋದು ಮಠದ ಕಡೆ ಅಂದರು ಬಂದರು ಮಾಡಿದ್ರು ಆದರು ಕಡೆ ಅಜ್ಜಿ ಅಂದರು ಚಲೋ ಆಯ್ತಪ್ಪ ಮಠಕ್ಕೆ ಹೋದ ಹುಡುಗರು ಅದಾಯ್ತು ಬಿಡೋದು ಮುಂದೆ ಅವ್ನಿಗೆ ವಿಚಾರ ಬೇಕಲ್ಲ. ಇಲ್ಲ ವ್ಯಸನ ಮುಕ್ತನಾದ ಎಲ್ಲ ಆದ ದಾನ ಧರ್ಮ ಮಾಡಿ ಚಾಲು ಮಾಡಿದ ಸ್ವಾಮಿಗಳಂದ್ರು ವಾದ ಆ ಕಡೆನೂ ವಾದ ನಾವು ಬರಲಿಲ್ಲ ಅಂದರು. ತಿಂಗಳಿಗೊಮ್ಮೆ ಬಂದು ಗದಿಗೆ ಬಂದು ನಮಸ್ಕಾರ ಮಾಡಬೇಕು ಅಂತಂದ್ರು. ಒಂದಿನ ಮತ್ತೆ ನೆನಪಾಯ್ತು ಬಂದ ವಾದ. ಗುರುಗಳು ಏನು ಹೇಳಿದ್ರು ಗೊತ್ತಿಲ್ಲ, ಬರೀ ಒಂದು ಚಟ ಎಲ್ಲವನ್ನು ಬಿಟ್ಟ. ಕಡೆಗೆ ಒಂದಿನ ಅವ್ರು ಹೇಳಿದ್ರು, ಅವನೇ ಒಂದು ಚಟ ಬಿಡಿಸಿ ಒಂದು ಹೊರಟ ಬಿಡಿದ್ರೆ ಅಂದರು. ಒಂದು ಚಟ ಬಿಡಿದ್ರೆ ಅದು ಸುಲಭಲ್ಲ, ಅವ್ನಿಗೆಲ್ಲವನ್ನು ಕೂಡಿ ಬರಬೇಕಾಗ್ತದೆ. ಅದಕ್ಕೆ ಅವ್ನಿಗೆ ಚಟ ಬಿಡಿಸ್ಬೇಕಾದ್ರೆ ಇನ್ನೂ 10 ಮಂದಿಗಾದ್ರೆ ಅವ ಇಷ್ಟೊತ್ತಿಗೆ ಹೋಗ್ತಿದ್ದ. ಸ್ವಲ್ಪ ಆಗಲ್ಲ. ಅದಕ್ಕೆ ಮಲ್ಲಿಕಾರ್ಜುನಪ್ಪ ಹೇಳಿದ್ರು, ಲಿಂಗ ದೀಕ್ಷೆಯಿಂದ ಈಗ ನಾವು ಹೇಳಿಲ್ಲ, ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ, ಕಣ್ಣುಗಳ ತುಂಬಿದ ಬಳಿಕ ನೋಡಲಿಲ್ಲ, ಮನಸ್ಸು ತುಂಬಿದ ಬಳಿಕ ನಡೆಯಲಿಲ್ಲ ಅಂತಕ್ಕಂಥ ಮಹಾಮಂತ್ರವನ್ನು ಬಸವಣ್ಣವ್ರು ಹೇಳ್ತಕ್ಕಂಥ ವಚನವನ್ನು ಯಾರು ಹೇಳಿದ್ರಲ್ಲ, ಅವು ವಚನ ಕೇಳಿ ಬದಲಾವಣೆ ಆದವು. ಅವನು ಎಂದೂ ಕುಡಿಯೋದು ಬಿಟ್ಟ, ಸೇದೋದು ಬಿಟ್ಟ, ತಂಬಾಕು ತಿನ್ನೋದು ಬಿಟ್ಟ. ಅದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ಜನ ಊರಾಗಂದು ಒಂದು ತಿಂಗಳದಾಗ ಪರಿವರ್ತನೆ ಆಗ್ಯಾನ ಅಂದ್ಬಿಡಿ ಜೀವನ ಬರಿತ ಗೆದ್ದ. ಅದೇ ಸಂಸ್ಕಾರ ಮಕ್ಕಳ ಮೊಮ್ಮಕ್ಕಳ ಎಲ್ಲವನ್ನು ಅವನೇ ಕಲಿತು ಅದಕ್ಕೆ ಅವ್ನು ಬೆಳಗುವಂತ ಭಾಗ ಒಬ್ಬ ದುಷ್ಟ ವ್ಯಕ್ತಿನ ಬದಲಾವಣೆ ಮಾಡೋದು. ಯಾರು ಬದಲಾವಣೆ ಮಾಡಿದ್ರೆ ಆಗೋದಿಲ್ಲ, ಸತ್ಸಂಗ ಮತ್ಸಂಗ ಅಂತ. ಹೌದ್ರಿ ಗುರು? ಇಂಥ ಸತ್ಸಂಗದಲ್ಲಿ ಒಳ್ಳೆಯ ಗುರುಗಳು ಅವರು ಬದಲು ಮಾಡ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ನೀವು ತಂಬಾಕು ತಿಂದ್ರೆ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಗುವುದಿಲ್ಲ. ಅದು ಯಾಕೆ ಆಗದಿದ್ದೆ ಅಂದ್ರೆ ಅವ್ರಿಗೊಂದು ಏನಾರ ಆದಾಗ ಮಾತ್ರ ಅನುಭವ ಬಂದಾಗ ಗೊತ್ತಾಗ್ತದೆ ಅಂತ. ಮಹತ್ ಸಂಘದಾಗ ನೋಡ್ರಿ, ಮಲ್ಲಿಕಾರ್ಜುನಪ್ಪ ಇದ್ದಾಗ ಒಬ್ರು ಶರಣರಿದ್ರು. ಬುದ್ಧಿಯವ್ರು ಹೇಳ್ತಾರೆ, ಯಾವಾಗ ಅವ್ರಿಗೆ ರಕ್ತ ಕ್ಯಾನ್ಸರ್ ಅಂತಾರಲ್ಲ, ಬ್ಲಡ್ ಕ್ಯಾನ್ಸರ್ ಅದು ಇತ್ತು. ಅವರು ಬ್ಲಡ್ ಕ್ಯಾನ್ಸರ್ ಆಯ್ತು ಅಂತ ಮನಸ್ಸಿನಾಗ ಇಟ್ಕೊಂಡಿದ್ರು. ಆದರೆ ಅವರಿಬ್ಬರು ಮಂದಿ ಆಯ ಅಂತ ಕೂಡಿ ಗುರುವಿನ ದೀಕ್ಷಾ ತಗೊಂಡ್ರು, ಗುರುಬೋಧ ತಗೊಂಡ್ರು. ನಮ್ಮವ್ರಿಗೆ ಕ್ಯಾನ್ಸರ್ ಆಯ್ತು ಅನ್ನೋದನ್ನು ಅದು ಮರೆತು ಬಿಟ್ಟರು. ಅವರು ಸುಮಾರು 10-15 ವರ್ಷಗಳನ್ನು ಹೆಚ್ಚಿಗೆ ಬದಲಾವಣೆ ಆಗಿ ಬದುಕಿರ ಅವರು. ಹಂಗೆ ಗುರುವಿನ ಉಪದೇಶ ಅಂದ್ರೇನು, ಮಾತಿನೊಳಗೆ ಫರಕ್ ಆಗ್ತಾರೆ, ಮಾತಿನೊಳಗೆ ಫರಕ್ ಆಗ್ತಾರೆ. ಅದಕ್ಕೆ ದೇವರು ಯಾವಾಗಲೂ ಗುರು ಎಲ್ಲರಿಗಿಂತ ದೊಡ್ಡವ, ಎಲ್ಲರಿಗಿಂತ ಶ್ರೇಷ್ಠ ಅಂತ. ನೋಡ್ರಿ, ನೀವು ಅನುಭವ ನಾವು ಸತ್ಯಪಾದರು ನೋಡಿಲ್ಲ ಅಂತ ಕೆಲವೊಂದು ಮಂದಿ ತಿಳ್ಕೊಬೋದು. ಇದ್ರೆ ಸತ್ಯಪಾದರು ಎಷ್ಟು ಒಳ್ಳೆಯವರು ಇದ್ರು ಅಂದರೆ, ಅವರು ಎಲ್ಲಿ ಸತ್ಸಂಗ ಇರ್ತಿದ್ದೆ, ಎಲ್ಲಿ ಪ್ರವಚನ ಇರ್ತಿದ್ದೆ ಅಲ್ಲಿ ಹೋಗ್ತಿದ್ರು. ಅಪ್ಪವ್ರಿಗೆ 2 ಸರಿ ಭೇಟಿ ಆದಾಗ ಅವ್ರು ಅಪ್ಪಗಳಿಗೆ ಕೇಳಿದ್ರಂತ, ಅಪ್ಪಗಳು ನಮ್ಮ ಕಡೆ ನೀವು ಒಮ್ಮೆರೆ ಬರ್ರಿ ಮಾಡ್ರಿ ಅಂದ್ರಂತ. ಆಯ್ತಪ್ಪ ಬರ್ತೀವಿ, ನೀವು ಇಲ್ಲಿ ಹೋಗಂಗಿಲ್ಲ ನಾವು ಇಲ್ಲೇ ಇರ್ತೀವಿ ಆತ ಬಂದಾಗ ಕೇಳಿದ್ರಂತೆ. 65ನೇದು 75ನೇದು ಇದನ್ನು ಮಾಡಿದ್ರು, ಅವರು ಕಾರ್ಯಕ್ರಮ ಮಾಡಿದ್ರು. ಅರ್ಧವ್ರಿಗೆ ಅವ್ರು ಅಪ್ಪಗಳು ಸರ್ಟಿಫಿಕೇಟ್ ಕೊಟ್ಟರು. ನೀವೆಲ್ಲ ನೋಡಿರ್ಬೇಕಿಲ್ಲ, ಅದು ಅರ್ಧವ್ರಿಗೆ ಬರ್ತದೆ. ಅರ್ಧವ್ರ ಸ್ವಭಾವ ಒಂದಿತ್ತು, ಆದರೆ ಭಾರಿ ಒಳ್ಳೆಯ ಸ್ವಭಾವ. ಅಂಥವ್ರು ಸಿಗೋದು ಭಾಳ ಕಡಿಮೆ. ಏನೋ ದೇವರು ಅವ್ರ ಶರೀರವನ್ನು ಯಾರು ನಮ್ಮದಾದ್ರೂ ಶರೀರ ಉಳಿದಿಲ್ಲ. ಇವರು ಆದರೂ ಮಹಾತ್ಮರಿಗೆ ಏನದ ಮರಣವೇ ಮಹಾನವೇ,
ಸ್ಮರಣವೇ ದೀಪಾವಳಿ ಅಂತ. ಅದಕ್ಕೆ ತಿಂಗಳಿಗೊಂದು ಸತ್ಸಂಗ ಮಾಡಬೇಕು. ಯಾಕೆ ಮಾಡಬೇಕು ಸತ್ಸಂಗ ಅಂದರೆ ನಾವು ಒಳ್ಳೆಯದನ್ನು ಆಗಬೇಕು, ಒಳ್ಳೆಯದನ್ನು ಕಲಿಬೇಕು, ಜ್ಞಾನವನ್ನು ಪಡ್ಕೋಬೇಕು, ಆಸಕ್ತಿ ಬೇಕು. ಆಸಕ್ತಿ ಇದ್ದರೆ ಮಾತ್ರ ಸತ್ಸಂಗಗಳನ್ನು ಮಾಡಲಿಕ್ಕೆ ನಡೀತದೆ. ನೀವು ಪ್ರತಿ ತಿಂಗಳ ನಮ್ಮ ಮನೆ ಊರಾಗ ಹೇಳಿದ 4 ಮಂದಿಗೆ ತಾಯಿಗಳಿಗೆ ಇಚ್ಛೆ ಹೋದಾಗ ಹಬ್ಬಗಳು ದೂರ ಆಗ್ತದೆ ಮಟ್ಟ ನಿಮ್ಮ ಶಾಲೆ ಗಾಡಿಗಳು ಏನು 2 ಇದಾವಲ್ಲ ಅವಾಗ ನಮ್ಗೆ ಸಂಜೆ ಮಾಡಿ 5 ಗಂಟೆಗೆ 6 ಗಂಟೆಗೆ ನಮಗೆ ಕೊಟ್ಟರೆ ಅಂದರೆ ನಮ್ಮ ಓಲೇನವ್ರು ಎಲ್ಲರೂ ಬರ್ತೇವಂದ್ರು. ನಿಮ್ಗೆ ಇದೊಂದು ವಿನಂತಿ ಹೇಳ್ತೀನಿ, ಎಲ್ಲರಿಗೂ ಕಮಿಟರ್ ಇದ್ರಿ ಅದನ್ನ ವ್ಯವಸ್ಥೆ ಅಂತ ಯಾವಾಗ ಮಾಡಿದ್ರೆ ಮಾಡಿ ನಾನು ತಿಂಗಳಿಗೆ ಹೇಳೋದಿಲ್ಲ. ನಿಮಗೆ ನಾನು ಕೈ ಮುಗಿದು ವಿನಂತಿ ಹೇಳ್ತೀನಿ, ಅದು ಮಾಡೋದು ನಿಮ್ಮದು ಕೆಲಸ. ನಾವು ಭಾಳ ಮಂದಿ ಹೇಳಿದ್ನಿ ಯಾಕೆ ದೂರ ಆಗ್ತದೆ, ನಾವು ಬರ್ತೇವೆ ಅಂತ ನಾವು ತಾಯಿಗಳು ಮಾರ್ಕೆಟ್ಬೇಕು ಅಂತ ಕೊಟ್ಟಾಗ ಅಷ್ಟು ವ್ಯವಸ್ಥೆ ಮಾಡ್ರಿ ಅಂದ್ರು. ಆಯ್ತು ರೀ ಅಮ್ಮ ನಾನು ಕಮಿಟರ್ ಹೇಳ್ತೀನಿ, ನಿಮಗೂ ಎಲ್ಲರಿಗೂ ಹೀಗೆ ಯಾಕೆ ಹೇಳಕತ್ತೀನಿ ಅಂದರೆ ಮತ್ತು ಅದಕ್ಕೆಲ್ಲರೂ ಬರಲಿ. ನಮ್ಮ ಸಜ್ಜನ ಕಾರ್ಯಕ್ರಮ ಪ್ರತಿ ತಿಂಗಳು ನಡಿಬೇಕು, ಪ್ರತಿ ತಿಂಗಳು ನಡಿಬೇಕು. ದೇವರು ಎಲ್ಲಿವರೆಗೆ ನಡೆಸ್ತಾರೆ ನಡೀಲಿ ಅಂತ ಹೇಳಿ ಈ ನಮ್ಮ ಕೌದೇಶ್ವರ ಅಜ್ಜನ ಪಾದಕ್ಕೆ ಅವನ ಆಶೀರ್ವಾದ ನನಗನಕ ದಿನಾಲು ಆದಾಗ ಕಷ್ಟಾಗ ಆಗ್ತೇನೆ. ಯಾಕೆ ನಾವು ಬದುಕೋದಿಲ್ಲ ಯಾರಿಂದ? ಅವರೇ ಕೌದೇಶ್ವರ ಅಜ್ಜಾರದಿಂದ ಸಿದ್ದೇಶ್ವರ ಹಬ್ಬಗಳ ಆಶೀರ್ವಾದದಿಂದ ನಾವು ಹಿಂಗೆ ಎಲ್ಲರೂ ಬದುಕೋಬೇಕು. ಅದಕ್ಕೆ ಮಹಾತ್ಮರು ಯಾವಾಗಲೂ ಮಠಕ್ಕೆ ಯಾರೇ ಇರಲಿ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು ಅಂತ ಗುರುಗಳು ನಾವು ನೀವು ಎಲ್ಲರ ಮಾತನ್ನು ಕೇಳಿ ನಾವು ನೀವು ಕೂಡ ಉದ್ಧಾರ ಆಗೋಣ ಅಂತ ಹೇಳಿ ಸಿದ್ದಾರೂಢರು ಹೇಳಿದ್ರಲ್ಲ, ಸಿದ್ದಾರೂಢರ ಸಾರ ಉಂಡಾರಲ್ಲ ಸಾರ, ಸಿದ್ದಾರೂಢರ ಹೋಳಿಗೆ ಜಗಕ್ಕೆಲ್ಲ ಹೋಳಿಗೆ. ಅದಕ್ಕೆ ಬರೀ ಸಿದ್ದಾರೂಢರಿಗೆ ಅವ್ರಿಗೆ ಕೇಳಿದ್ರೆ ಯಪ್ಪ 5 ಪೈಸೆ ಐತಿ ನಾನು ಏನು ತರಲಿ ಅಂದಾಗ ತಾಂದ್ರು 5 ಪೈಸೆಗೆ ಸಿದ್ದಾರೂಢರು ಅವ್ರಿಗೆ ಶಿಷ್ಯರಿಗೆ ಕೊಟ್ಟು ಕಾಚಿರಂತ ಇಟ್ಟು ಕೊಟ್ಟಂಬರಿ ಸುಂಡು ಕೊಟ್ರಂತ ಸಾರದಾಗ ಸಣ್ಣ ಹೆಚ್ಚು ಆಗಿರಂತ 1,00,000 ಜನ ಬರ್ತಾವ. ಏನು ಸಾರ ಹಾಗೆ ನಮ್ಮ ಕಾಕಾರು ಸಾರು ಮಾಡಿದರೆ ಏನು ಕಾಕಾರು ಸಾರ, ಏನು ಕಾಕಾರು ಸಾರ ಅನ್ಬೇಕು ನಾವು.